ಗೌಡ್ರ ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ 75 ಹೋರಿಗಳ? ಇವು ಯಾರೋ ಗೊತ್ತಾಗಲಿಲ್ಲ. ಇಲ್ಲ ನಮ್ದು ಯೂಟ್ಯೂಬರ್. ನಿಮ್ಮವ ಅಲ್ವಾ? ಜಾತ್ರೆ ನಿಮ್ಮವ ಯಜಮಾನ ನಿಮ್ಮವ? ಹೌದಾ? ಏನು ಬೆಲೆ ಕಟ್ಟಿದ್ದೀರಾ? 120 ಹೋರಿಕರನ? ನೀವು 120 ಅಂದಾಗ ಹಂಗೆ ಹಾಕ್ಬಿಡ್ತೀರಾ? ಇಲ್ಲ 1,20,000 ಹಂಗೆ ಹೇಳ್ಬಿಡ್ತೀರಾ ನೀವು? ಇಲ್ಲ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೇಕು. ಅವ್ರು ಹೇಳೋದಿಲ್ಲ ಅವರು. ಆಮೇಲೆ ಕೊನೆಗೆ ಯಾವ ರೇಟಿಗೆ ಬಿಡ್ತೀರಾ? ಬಂದಾಗ ಬಾಳ್ಬಿಡು ಕೆಲವ್ರು ಹೇಳ್ತಾರೆ, ಕೆಲವು ಫೈನಲ್ ರೇಟ್ ಹೇಳ್ತಾರೆ. ನಿಮ್ಮವ ಏನು ಬೆಲೆ ಕಟ್ಟಿರಿ ಸರ್? 1,05,000 1,05,000 ಫೈನಲ್ ರೈಟು? ಹೆಚ್ಚು ಕಮ್ಮಿ ಆದ್ರೂ ಬಿಡೋದೇನಲ್ಲ? ಹೋರಿಕರ ಅಲ್ವಾ? ಇಲ್ಲ ಹೋರಿನಾ? ಹಸನ? ಕಡಸು 1,05,000 ಬಿಡೋದಲ್ವಾ? ಯಾವ ಯಜಮಾನ್ರೆ? ನಮ್ದು ಹಾಂ, ಯಾವ ಕಡೆ ಬರುತ್ತೆ? ಕೋಲಾರಿಂದ ಒಂದು 19 ಕಿಲೋಮೀಟರ್. ಕೋಲಾರ ಅಲ್ಲಿಂದ ಬಂದಿದ್ದೀರಾ? ಅಲ್ಲ ಇಲ್ಲೊಂದು ಕೋಲಾರ ಇದೆಯಾ? ಹಂಗನ್ನೇ ಬೆಳ್ಳೂರು ಕ್ರಾಸ್ ಅನ್ನಿ, ನಾಗಮಂಗಲ ತಾಲೂಕು. 1,05,000 ಅಲ್ವಾ? ಮಳೆ ಆಯ್ತಾ ಊರ ಕಡೆ? ಮಳೆ ಆಗಿದೆ. ಹೌದಾ ಯಜಮಾನ್ರೆ? ಮಳೆ ಆಯ್ತಾ ಊರ ಕಡೆ? ಸುಮಾರಾಗಿ ಪರವಾಗಿಲ್ಲ ಕೊಡ್ರೆ. ಈ ಮಳೆಗೆ ರಾಗಿ ಹಾಕ್ಬೋದಾ? ಆಗೈತೆ, ಬೆಳೆ ಬಂದೈತೆ, ಗುಂಟದೆ ಹಾಕ್ಬೇಕು. ಹೌದಾ? ಏನು ಹೊಟ್ಲಾಕ್ತೀರಾ ಚೆಲ್ತೀರಾ? ಚೆಲ್ತಿ ಅಲ್ವಾ? ಅಲ್ವಾ? ಯಾಕಂದ್ರೆ ಹೊಟ್ಲಾಕೋದಕ್ಕೆ ಆಳುಗಳು ಸಿಗಲ್ಲ ಅಲ್ವಾ? ಖರ್ಚು ಜಾಸ್ತಿ ಬರುತ್ತೆ. ಇದರಲ್ಲಿ ಗೆಣೆಯಲ್ಲೇ ಹೊಡೆದು ಹೌದು, ಕೆಲವರು ಕೂರ್ಗೆಲ್ಲ ಹಾಕ್ತಾರೆ ಅಲ್ವಾ? ನಾವು ಚೆಲ್ತಿರಲ್ಲ. ಈ ಮಳೆಗೆ ಸುಮಾರು ರಾಗಿ ಹಾಕ್ತಾರೆ, ಕೆಲವು ರಾಗಿ ಹಾಕಿದ್ರೆ ನಾವೆಲ್ಲ ತಿರುಗ್ತೀವಲ್ವಾ, ನಮಗೆಲ್ಲ ಹಾಕಿದೀವಲ್ಲ. ಹೌದಲ್ಲ? ಹೆಂಗೋ ಪರವಾಗಿಲ್ಲ, ಒಂದು 2-3 ಮಳೆ ಬಂದ್ರೆ ಹೆಂಗೋ ಸುಮಾರು ರಾಗಿ ಬರುತ್ತೆ ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ. ರಾಗಿ ಬೆಳೆಯಲಿ ಬರಲಿ ಅಲ್ವಾ? ಹೆಂಗೋ ಈ ವರ್ಷ ಮಳೆ ಆಯ್ತಲ್ವಾ? ಎಲ್ಲರೂ ರೈತರು ಕಮ್ಮಿನೇ ಮಳೆ. ಹೌದಾ? ಬಟ್ ಕೆಲವು ಕಡೆ ಜಾಸ್ತಿ ಆಗಿದೆ. ಉದುರದಂಗೆ ಬರ್ತದೆ ಅದಕ್ಕೆ. ಕರ್ನಾಟಕ ಎಲ್ಲ ಹೌದು ಸರ್. ವಯನಾಡು ಅದು ಬಿಡಿ, ಅವೆಲ್ಲ ಕಡೆ ಜಾಸ್ತಿ. ಈ ಕಡೆ ನಮಗೆ ಸ್ವಲ್ಪ ಕಡಿಮೆ ಆಗಿದೆ, ಭಾಗ ಕಮ್ಮಿ ಅಲ್ವಾ? ಬಟ್ ಎಲ್ಲ ಅಣೆಕಟ್ಟೆಗಳು, ಎಲ್ಲ ಜಲಾಶಯಗಳು ಭರ್ತಿಯಾಗಿವೆ. ನಮಗೆ ಮಳೆ ಕಮ್ಮಿ. ನದಿಗಳು ಅಲ್ವಾ? ನದಿಗಳು ಈಗ ನೋಡಿ, KRS ತುಂಬ್ತು, ಕಬಿನಿ ತುಂಬ್ತು, ಆರಂಗಿ ಜಲಾಶಯ ತುಂಬ್ತು, ಹೇಮ ಅಲ್ವ? ಹೌದಾ? ಈ ಕುಂಟೆ ಎಲ್ಲ ಇದೆಯಾ? ಅವೆಲ್ಲ ಇದಾವ? ಅವೆಲ್ಲ ಪರಿಕರಗಳು ಇದಾವ? ಆಗುತ್ತಾ ಅಲ್ವಾ? ಈಗ ನಾವು ಆಧುನಿಕತೆನ ಒಪ್ಕೊಂಡು ಸಹ ಈ ಕುಂಟೆ, ಕೂರಿಗೆ, ಹಲವು ಎಲ್ಲ ಬಳಸಲೇಬೇಕಲ್ಲ? ಬೇಕೇ ಬೇಕು ಅಲ್ವಾ? ನೀವು ಟ್ರ್ಯಾಕ್ಟ್ರಿಂದ ಹೊಡಿಯಕ್ಕಾಗಲ್ವಲ್ಲ? ಎಲ್ಲಿ ಹೊಡಿಯಕ್ಕಾಗುತ್ತೆ? ನಾವು ಆಧುನಿಕತೆನ ಒಪ್ಕೋಬೇಕು. ಈಗ ಮೊಬೈಲ್ ಬೇಕು, ಎಲ್ಲದೂ ಬೇಕು. ಹಂಗೆ ಇದು ಪರಂಪರೆಯಿಂದ ಬಂದಿರೋಂತಾನೆ ಇವೆಲ್ಲ ನಾವು ಇಟ್ಕೊಳ್ಳೇಬೇಕು. ಈಗ ಕುಂಟೆ ಆಗಲಿ, ಕೂರಿಗೆ ಆಗಲಿ, ಹಲವೆ ಆಗಲಿ, ಇವೆಲ್ಲ ಇದಾವಲ್ಲ, ಅದು ಬೇಕೇ ಬೇಕಲ್ಲ ಅಲ್ವಾ? ಹೌದು, ಅವೆಲ್ಲ ಮರಿಬಾರ್ದು ಅಲ್ವಾ? ಅಲ್ಲಿ ಇಲ್ಲ ಅಂದ್ರೆ ವ್ಯವಸಾಯ ಮಾಡಕ್ಕೆ ಆಗಲ್ವಲ್ಲ? ಆಗ್ಲಿ ವ್ಯವಸಾಯ ಮಾಡಕ್ಕೆ ಆಗಲ್ವಲ್ಲ? ಈಗ ಟ್ರ್ಯಾಕ್ಟ್ರಲ್ಲಿ ಮಾಡಕ್ಕಾಗುತ್ತಾ ನೀವು? ಅಲ್ವಾ? ಹಂಗಾಗಿ
76? ಹೌದು ಹಸುಗಳ ಹೌದು. ಬೇಸಾಯ ಮಾಡಿದ್ದೀರಾ? ಹಾಂ ಪಕ್ಕ. ಹೌದಾ? ಹಲ್ಲು ಬಂದವು? ಹೊಸ ಕಡೆ ಬಂದಿದ್ದಾವೆ. ಹೌದಾ? ಯಾವ ಯಜಮಾನ್ರೆ? ಸರ್ ನಮ್ಮದು ಕೊಡುಗೆ ತಾಲೂಕು. ಕೊಡಗೇರಿ ತಾಲೂಕು? ಅಲ್ಲಿಂದ ಬಂದ್ರಾ? ಹೌದು ಹೌದು. ಸಂತೆ ಯಾವುದೂ ಇಲ್ಲ ಅಲ್ಲಲ್ಲಿ? ಅಲ್ಲ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಕಿರಾಂಪುರ ಸಂತೆ ಅಂದರೆ ಅದು ಕುರಿ ಮೇಕೆ ಸಂತೆ. ಕುರಿ ಮೇಕೆ ಸಂತೆ. ಇಲ್ಲಿಗೆ ಬರ್ಬೇಕು ನೀವು. ಹೌದು. ನಾಳೆ ಇದಕ್ಕೆ ಬರ್ತೀರಾ KG ಹಾಂ ಟೆಂಪಲ್ಗೆ? KG ಟೆಂಪಲ್ಗೆ ಬರ್ತೀವಿ. ಸೊ ಒಂದೇ ಜೊತೆನಾ? ಹಾಂ ಒಂದೇ ಜೊತೆ. ಮಳೆ ಆಯ್ತಾ ಅವ್ರ ಕಡೆ? ಹಾಂ ಪರವಾಗಿಲ್ಲ ಸರ್, ಚೆನ್ನಾಗಿ ಬಿದ್ದಿದೆ ಮಳೆ. ಅಲ್ವಾ? ರಾಗಿ ಹಾಕ್ಬೋದಲ್ವಾ? ಹಾಂ ರಾಗಿ ಎಲ್ಲ ಆಗ್ಬಿಟ್ಟಿದೆ ಇವಾಗ. ಹೌದಲ್ಲ? ಏನು ರಾಗಿ ಹೊಟ್ಲಾಗ್ತೀರಾ ಚೆಲ್ತೀರಾ? ಚೆಲ್ತೀವಿ ಸರ್. ಹಲೋ ಇನ್ನೆಲ್ಲಪ್ಪ ಮನೆಗೆಲ್ಲ ಮಾಡ್ತಿದ್ದೆ. ಮನೆಗೆಲ್ಲ ಒಂದು ಲಕ್ಷ ಕೇಳ್ತಾರಲ್ಲಿ ಅವ್ರು ಯಾರು ಕೊಡ್ತಾರೆ. ಟೊಮೆಟೊ ಮುದ್ದೆ ಹಾಕಿದೆಲ್ಲ ಸಲ ಹಾಕಿದೆಲ್ಲ ತುಂಬೋಗಿಲ್ಲ ಅವ್ರಿಗೆ. ಆರಾಮ? ಚೆನ್ನಾಗಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ? 125. ಹೋರಿ ಅಲ್ವಾ? ಏನು ಒಂದೇ ಜೊತೆನಾ? ಒಂದೇ ಜೊತೆ? ಹೌದಾ? ಅದೊಂದು ಒಂದು ಹೊತ್ತಾ ಸರ್? 125. 1,25,000. ಸರ್ ಇವು ನಿಮ್ಮವೇನಾ? ಇವು ನಿಮ್ಮವೇನಾ? ಏನು ಸರ್ ಬೆಲೆ? 110. ಇದು 110, 125. ಏನು ಸಂತೆ ಸ್ವಲ್ಪ ಸುಮಾರು ಇದೆ ಅಲ್ವಾ? ಅಲ್ವಾ? ಏನು ಶ್ರಾವಣ ಅಂತನಾ ಏನು? ಹೆಂಗೆ ಸಮಾಚಾರ? ಇಲ್ಲ ಹಾಲೆ ಎಲ್ಲ ಈ ಕಡೆಗೆ ಎಲ್ಲ ಹಾಲೆ ದನ ಎಲ್ಲ ಹಾಲೆ ಶೇಖರಣೆ ಮಾಡ್ಕೊಬಿಟ್ಟವ್ರೆ ಅಲ್ವಾ? ಏನಿತ್ತು ಜಾತ್ರೆಗೆ? ಏನೇ ದೀಪಾವಳಿಗೆ. ಅದೇ ದೀಪಾವಳಿ ಜಾತ್ರೆಗೆ. ಅದು ಜಾತ್ರೆಗೆ ಬೇರೆ ಬೇರೆ ಜಾತ್ರೆಗಳು ಶುರು ಆಗ್ತಾವಲ್ವಾ? ಹಾಗಾಗಿ ಅದು ಒಳ್ಳೇದೇ ಬಿಡಿ. ಒಂದು 6-7 ತಿಂಗಳು ಸಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ ಈ ಸರಿ. ಇವಾಗ ಹಾಲೆ ಎಲ್ಲ ಇದೆ ಬೆಳೆ ಅಲ್ವಾ? ನಾಳೆ ಬರ್ತೀರಾ KG ಟೆಂಪಲು? ಬನ್ನಿ ಸರ್. ನಾದ್ಮೇಲೆ ಒಂದು 5-6 ಜೊತೆ ತಗೊಂಡ್ಬರ್ತಿದ್ರಿ ನೀವು ಅಲ್ವಾ? ಅದಕ್ಕೆ ಕೇಳಿದೆ. ಹಾಂ ಅದೇ 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 ಅక్కడ ಇಷ್ಟೊತ್ತಿಗೆ ವ್ಯಾಪಾರ ಆಗಬೇಕಾಗಿತ್ತು ನೋಡಿರಿ ಅಲ್ಲೋ ಇದು. ಒಳ್ಳೆ ತಳಿ ತೊಗೊಂಬಂದಿರೋದು, ಒಳ್ಳೆ ಲುಕ್ ಇದೆ. ಹೌದಾ? ಈ ಕಡೆ ಬನ್ನಿ ಸರ್, ಈ ಕಡೆ. ನಿಮ್ಮ ತಂದೆಯವರಾ? ಸರಿ ಸರ್. ಯಜಮಾನ್ರೆ ನಿಮ್ಮ ಹೆಸರು? ವಿಜೇಂದ್ರ. ಯಾವ ಯಜಮಾನ್ರೆ? ಸಾಬೂನ್ಕೋಟೆ ಶ್ರೀರಂಗಪಟ್ಟಣ. ಮಳೆ ಆಯ್ತಾ ಊರ ಕಡೆ? ಮಳೆ ಹಿಂಗೆ ಮಾಮೂಲಿ. ರಾಗಿ ಹಾಕ್ತೀರಾ? ಭತ್ತ ಕಬ್ಬು. ಈ ಸಲ ಕಾವೇರಿ ನೀರು ಕನ್ನಂಬಾಡಿ ಕಟ್ಟಿ ತುಂಬಿದೆಯಲ್ಲ ಈ ಸಲ? ಕೋಡಿ ಬಿತ್ತಲ್ವಾ?